ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ. ಇವತ್ತು ನಾವು ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್ ಪಾಠದ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಚಾಪ್ಟರ್ನ ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡೋಣ. ಪ್ರೀತಿಯ ವಿದ್ಯಾರ್ಥಿಗಳೇ, ನನ್ನ ಹೆಸರು ಬಾಬು ಅಂತ ಹೇಳಿ. ನಮಸ್ಕಾರ. ನಾನು ಮ್ಯಾಥಮೆಟಿಕ್ಸ್ ಟೀಚರ್. ಇವನು ನನ್ನ ಆತ್ಮೀಯ ವಿದ್ಯಾರ್ಥಿ ಸುಮುಖ. ಮುಂದೆ ಕೇಳು. ನಾನು ಹಿಮಾಂಶ ಕಾಲೇಜಲ್ಲಿ ಓದ್ತಾ ಇದ್ದೀನಿ. ಇವಾಗ ದಿವಿಗೆಯಲ್ಲಿ ಸ್ಟೂಡೆಂಟು ಫುಲ್ ಟೈಮ್ ಆಗಿ. ಸರಿ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಕಳೆದ 3 ಎಪಿಸೋಡ್ ಅಥವಾ 3 ಭಾಗಗಳಲ್ಲಿ ನಾವು ಯಾವುದ್ಯಾವುದು ರೇಟ್ ಮೆಷರಿನ ಬಹುತೇಕ ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡಿದ್ದೀವಿ. ಈಗ ನಾವು ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಚಾಪ್ಟರ್ನ ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ನಿಮ್ಮ PUC ಪಾಠಕ್ಕಾಗಲಿ CET ಪಾಠಕ್ಕಾಗಲಿ ಬಹಳ ಮುಖ್ಯವಾಗಿರೋ ಪಾಠ ಇದು. ಯಾವುದಪ್ಪ ಅಂದರೆ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್. ರೈಟ್. ಸೊ ಪ್ರಶ್ನೆಗಳ ಮೂಲಕ ನಿಮಗೆ ಹೇಳ್ಕೊಡ್ತೀನಿ. ಈ ಪ್ರಶ್ನೆಗಳನ್ನೆಲ್ಲ ಡಿಸ್ಕಸ್ ಮಾಡೋಕ್ಕೆ ಮುಂಚೆ ನಿಮಗೆ ಒಂದು ವಿಚಾರ ಗೊತ್ತಿರಲಿ. f' ಮೀನ್ಸ್ f(x) ಇಸ್ ಇನ್ಕ್ರೀಸಿಂಗ್. ನೀವು ತಿಳ್ಕೊಬೇಕಾಗಿರೋದು ಒಂದೇ ಪದ. f' ಈಸ್ ಗ್ರೇಟರ್ ದೆನ್ 0. ದಿಸ್ ಇಂಪ್ಲೈಸ್ f(x) ಈಸ್ ಇನ್ಕ್ರೀಸಿಂಗ್. ಅದೇ f' ಈಸ್ ಲೆಸ್ಸರ್ ದೆನ್ 0. ದಿಸ್ ಇಂಪ್ಲೈಸ್ f(x) ಈಸ್ ಡಿಕ್ರೀಸಿಂಗ್. ಆತ್ಮೀಯ ವಿದ್ಯಾರ್ಥಿಗಳೇ, ನೀವು ಫಸ್ಟ್ ಇಯರ್ PUCಯಲ್ಲಿ ಲೀನಿಯರ್ ಇನ್ಇಕ್ವಾಲಿಟೀಸ್ ಅನ್ನೋ ಒಂದು ಪಾಠವನ್ನು ಕಲ್ತಿದ್ರಿ. ಹೌದು, ಕಲ್ತಿದ್ರಿ. ಇಲ್ವಾ? ಇತ್ತು ಸರ್. ಅದರಲ್ಲಿ ಬರುವ ಬಹುತೇಕ ವಿಚಾರಗಳು ಈ ವರ್ಷದ ಈ ಪಾಠಕ್ಕೆ ಬಹಳ ಮುಖ್ಯವಾಗಿ ಉಪಯೋಗ ಆಗ್ತದೆ. ನಿಮಗೆ ಗೊತ್ತಿದ್ದರೆ ಸಂತೋಷ, ಗೊತ್ತಿಲ್ಲದಿದ್ದರೆ ತಲೆ ಕೆಚ್ಕೋಬೇಡಿ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸರ್ಚ್ ಮಾಡಿದ್ರೆ ಲೀನಿಯರ್ ಇನ್ಇಕ್ವಾಲಿಟೀಸ್ ಅಂತ ಒಂದು ಚಾಪ್ಟರ್ ಮಾಡಿದ್ದೀನಿ. ಅದನ್ನು ಇನ್ನೊಂದು ಸತಿ ನೋಡಿ. ಅದರಲ್ಲಿ ಬಹುತೇಕ ಎಲ್ಲ ಕಾನ್ಸೆಪ್ಟ್ಗಳು ಅರ್ಥ ಆಗಿರುತ್ತದೆ. ನಿಧಾನಕ್ಕೆ ಸ್ಪಷ್ಟವಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀನೇ ಕೂತಿದ್ದ ಲೀನಿಯರ್ ಇನ್ಇಕ್ವಾಲಿಟೀಸು? ಶರಣ್ಯ ಕೂತಿದ್ಲು? ಇಲ್ಲ ಸರ್, ನಾನಲ್ಲಿ ಶರಣ್ಯ ಕೂತಿದ್ಲು. ಶರಣ್ಯ ಅನ್ನೋ ಹೆಣ್ಮಗಳ ಜೊತೆ ಮಾಡಿದ್ದೀನಿ ಅಂತ ಅನಿಸುತ್ತೆ. ಸೊ ನೀವು ಅಲ್ಲಿ ನೋಡಿ ಕಲ್ತ್ಕೊಳ್ಳಿ. ಇಲ್ಲಾಂದರೂ ಕೂಡ ಇಲ್ಲಿ ಒಂದಷ್ಟು ಕಾನ್ಸೆಪ್ಟ್ಸನ್ನು ಹೇಳುವಾಗ ನಿಮಗೆ ಹೇಳ್ಕೊಡ್ತೀನಿ. ಓಕೆ, ಮೊದಲನೇ ಕ್ವೆಶನ್ ಓದಪ್ಪ. Show that the function given by f(x) is equals to 7x minus 3 is increasing on R. f(x) ಕೊಟ್ಟಿದ್ದಾರೆ. ವಾಟ್ ಈಸ್ f'(x)? ವಾಟ್ ಈಸ್ f'(x)? f'(x) ಏನಾಗುತ್ತೆ? 7 into 1 -0. 7 ಅಂತ ಬರೀಲ್ಲ? ಎಸ್ ಸರ್. 7 ಈಸ್ ಆಲ್ವೇಸ್ ಎ ಪಾಸಿಟಿವ್ ಕ್ವಾಂಟಿಟಿ. ಎಸ್ ಸರ್. f'(x) is positive quantity. This clearly implies f(x) is an increasing function. ಅರ್ಥ ಆಯ್ತಾ? ಎಸ್ ಸರ್. That's all. Increasing for all x belongs to set of real number. ಯಾಕೆ ಸರ್ 7 ಪಾಸಿಟಿವ್ ಅಲ್ವಾ ಸರ್? ಹೌದು, 7 ಅನ್ನೋದು ಪಾಸಿಟಿವ್. ಅದು ಯಾರೇ ಬಳಸಲಿ, ಇಟ್ ಈಸ್ ಎ ಪಾಸಿಟಿವ್ ಕ್ವಾಂಟಿಟಿ. ಎಕ್ಸ್ಗೆ ವ್ಯಾಲ್ಯೂ ಬೇಕಾದಾಗಲಿ 7 ಈಸ್ ಎ ಪಾಸಿಟಿವ್ ಕ್ವಾಂಟಿಟಿ. ಹೀಗಾಗಿ therefore f'(x) is positive. ಅದೇ -7 ಇದ್ದಿದ್ರೆ irrespective of the value of x, as -7 is a constant with negative value, it is always negative. Therefore f'(x) is negative ಆದರೆ f(x) is decreasing. f'(x) ಪಾಸಿಟಿವ್ ಆದರೆ f(x) is increasing. ಇನ್ನೊಂದು ಸತಿ ಹೇಳ್ತೀನಿ, ನೀವು ಡಿಫ್ರೆನ್ಷಿಯೇಟ್ ಮಾಡ್ತೀರಿ. ಪಾಸಿಟಿವ್ ಕ್ವಾಂಟಿಟಿನೇ ಬಂದ್ಬಿಟ್ರೆ f(x) ಇನ್ಕ್ರೀಸ್ ಆಗ್ತದೆ. ಇಲ್ಲಿ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಸರ್ f(x) ಪಾಸಿಟಿವಿಟಿ ನೋಡಬೇಕಾ f'(x) ನೋಡಬೇಕಂತ? f(x)ದ್ದೇ ನೋಡಬೇಕು. ಈಗ ಒಂದು ನಿಮ್ಮ ತಂದೆ ಹೆಸರೇನು? ಮಂಜುನಾಥ್ ಅವರು ಫ್ಯಾಮಿಲಿಯಲ್ಲಿ ಅವರು ಫಂಕ್ಷನ್ f(x), ಅವ್ರದ್ದು ಡಿರೈವೇಟಿವ್ f'(x). ಆಯಿತಾ? ಇವನೊಂದು ಸಂಪಾದನೆ ಮಾಡಿ ಒಂದು ಒಳ್ಳೆ ಪೊಸಿಷನ್ಗೆ ಹೋದರೆ ಏನಾಗ್ತದೆ ಆವಾಗ? f(x) ಇಸ್ ಇನ್ಕ್ರೀಸಿಂಗ್. ಇವ್ರ ಫ್ಯಾಮಿಲಿ ವ್ಯಾಲ್ಯೂ ಜಾಸ್ತಿ ಆಯಿತು. ಚೆನ್ನಾಗಿ ಓದ್ದ, ಈಗ ಒಂದು M.Tech ಮಾಡ್ಕೊಂಡ ಅಥವಾ ಇನ್ನೇನೋ ಮಾಡ್ದ, ಒಳ್ಳೆ ಪೊಸಿಷನ್ಗೆ ಹೋದ, ಅವಾಗೇನು ಚೆನ್ನಾಗಾಗುತ್ತೆ? ಡೌರಿ. ಕನ್ಸು ಕಾಣಬೇಡಿ ಗಂಡು ಮಕ್ಕಳೇ. ಡೌರಿ ಎಲ್ಲ ಇರಲಿ, ನಿಮ್ಗೆ ಎಣ್ಣೆ ಸಿಗೋದಿಲ್ಲ. ಡೌರಿ ಎಲ್ಲಿಂದ ಸಿಗ್ತದೆ ಗೊತ್ತಾ ನಿನಗೆ? ರೇಷಿಯೋ ಆಫ್ ಮೆನ್ ಆ್ಯಂಡ್ ವುಮೆನ್ ಈಸ್ ವೆರಿ ಲೆಸ್. ಈಗೆಲ್ಲ ಹುಡುಗಿರೆಲ್ಲ ಹೆಣ್ಮಕ್ಳು ಲಿಸ್ಟ್ ಇಟ್ಕೋತಾರೆ, ಟಿಕ್ ಹಾಕೋತಾರೆ. ಇದು ಚೆನ್ನಾಗಿದೆಯಾ, ಇವ್ರಿಗೆ ಇಷ್ಟು ಆಸ್ತಿ ಇದೆಯಾ, ಹಳ್ಳಿಲಿ ಜಮೀನು ಇದೆಯಾ ಅಂತೆಲ್ಲ. ಗೊತ್ತಾಯ್ತಾ? ಎನಿವೆ, ಕಮಿಂಗ್ ಬ್ಯಾಕ್, f(x) is increasing only when f'(x) is positive. ಇವನು ಬೆಳೆದು ದೊಡ್ಡವನಾಗಿ ದೊಡ್ಡ ಪೊಸಿಷನ್ಗೆ ಹೋದರೆ ಅವ್ರ ಫ್ಯಾಮಿಲಿ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಮತ್ತು ಅವನ ಎಕ್ಸಾಂಪಲ್ ನಾನು ತಗೊಳ್ಳಲ್ಲ. ಯಾರೋ ಬೇರೆ ವಿದ್ಯಾರ್ಥಿ, ಯಾರೋ ಹುಡುಗ, ನನ್ನ ಸ್ಟೂಡೆಂಟ್ ಅಲ್ಲದೇ ಇರೋನು,
ಹಾಳಾದರೆ ಅವ್ರ ಫ್ಯಾಮಿಲಿ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಅಂದರೆ ಇಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ನೆಗೆಟಿವ್ ದೆನ್ ಎಫ್ ಆಫ್ ಎಕ್ಸ್ ಈಸ್ ಡಿಕ್ರೀಸಿಂಗ್. ಆ ಥರ ನೆನ್ಪಿಟ್ಕೊಳ್ಳಿ. ಮುಂದಿನ ಕ್ವಶನ್ ಓದಪ್ಪ. Show that the function given by f of x is equals to 3x plus 17 is increasing on R. ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಯ್ತಪ್ಪ? 3. ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ 3. ಈಸ್ 3 ಗ್ರೇಟರ್ ದೆನ್ 0? Yes, sir. Right? This implies f of x is increasing for all x belongs to set of real numbers. ಅರ್ಥ ಆಯ್ತಾ? Yes, sir. ನೆಕ್ಸ್ಟ್ ಕ್ವಶನ್. Show that the function given by f of x is equals to e power 2x is increasing on R. ಇದೊಂದು ವಿಚಾರ, ಈ ಕ್ವಶನ್ ಅನ್ನು ಡಿಸ್ಕಸ್ ಮಾಡಕ್ಕೆ ಮುಂಚೆ ನಿಮ್ಗೊಂದು ಗ್ರಾಫ್ ಬರ್ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಇ ಪವರ್ ಎಕ್ಸ್ ಅದು ಗ್ರಾಫ್. ಇ ಪವರ್ ಎಕ್ಸ್ ಅಂತ ತಗೊಳ್ಳಿ, ಇ ಪವರ್ 2x ತಗೊಳ್ಳಿ, ಇ ಪವರ್ 3x ತಗೊಳ್ಳಿ, ಏನು ಬೇಕಾದ್ರೆ ತಗೊಳ್ಳಿ. ದ ಗ್ರಾಫ್ ಆಫ್ ಇ ಪವರ್ ಎ ಎಕ್ಸ್ ಅಂತ ಬರ್ಕೊಳ್ಳಿ. ಇ ಪವರ್ ಎ ಎಕ್ಸ್ ಗ್ರಾಫ್ is like this. This particular graph is available only in first quadrant and second quadrant. ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ y ಪಾಸಿಟಿವ್, ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಕೂಡ y ಪಾಸಿಟಿವ್. ನೋಡಿ, ಫಸ್ಟ್ ಕ್ವಾಡ್ರೆಂಟ್ ಪ್ಲಸ್ ಪ್ಲಸ್, ಸೆಕೆಂಡ್ ಕ್ವಾಡ್ರೆಂಟ್ ಮೈನಸ್ ಪ್ಲಸ್. ಎಕ್ಸ್ ನೆಗೆಟಿವ್ ಇರ್ಬೋದು, ಎಕ್ಸ್ ಪಾಸಿಟಿವ್ ಇರ್ಬೋದು, ಆದರೆ y ನೋಡಿ ಪಾಸಿಟಿವ್ ಆ್ಯಂಡ್ ಪಾಸಿಟಿವ್. y ಈಸ್ ಆಲ್ವೇಸ್ ಪಾಸಿಟಿವ್. ಇ ಪವರ್ 2x ಆರ್ ಇ ಪವರ್ ಎಕ್ಸ್ ಆರ್ 2e ಪವರ್ 2x ಆರ್ 2e ಪವರ್ ಎಕ್ಸ್ ಏನು ಬೇಕಾದ್ರೆ ಆಗ್ಬೋದು, ಅದು ಯಾವಾಗಲೂ ಪಾಸಿಟಿವ್ ಆಗಿರುತ್ತೆ. ಐ ಹ್ಯಾವ್ ಗಿವನ್ ಯು ಎಕ್ಸ್ಪ್ಲನೇಷನ್ ಯೂಸಿಂಗ್ ಗ್ರಾಫ್. ಈಗ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡೋ ಪ್ರಯತ್ನವನ್ನು ಮಾಡೋಣ. ಎಫ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ. ವಾಟ್ ಈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್? ಏನಾಯ್ತಪ್ಪ? 2e power 2x. 2e ಪವರ್ 2x ಈಸ್ ಗ್ರೇಟರ್ ದೆನ್ 0 ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಸೆಟ್ ಆಫ್ ರಿಯಲ್ ನಂಬರ್ಸ್. ಎಲ್ಲಿಂದ ಬಂತು ಅಂತ ಯಾರಾದರೂ ಕೇಳಿದ್ರೆ, ನೋಡಪ್ಪ, ಫ್ರಮ್ ಫಿಗರ್ ಅಂತ ಬರೀರಿ. Therefore, f of x is increasing for all x belongs to R. Next question, ಓದಪ್ಪ. Find the interval in which the function f is given by f of x is equals to 2x square minus 3x. When x is increasing and decreasing. Where x is increasing and decreasing. ನಿಮಗೆ ಇದೊಂದು ಗೊತ್ತಿರಲಿ, 2x ಸ್ಕ್ವೇರ್ ಮೈನಸ್ 3x ಅನ್ನೋದು ಒಂದು ಪ್ಯಾರಾಬೋಲಾ. ಪ್ಯಾರಾಬೋಲಾ ಮೇಲಕ್ಕೆ ಹೋಗ್ತಾ ಇರೋ ಕಡೆ ಎಲ್ಲ ಇನ್ಕ್ರೀಸಿಂಗು, ಕೆಳಗೆ ಬರ್ತಾ ಇರೋ ಕಡೆ ಎಲ್ಲ ಡಿಕ್ರೀಸಿಂಗ್ ಅಲ್ವಾ? Yes, sir. ಸೊ ಫೈನ್. ಎನಿವೆ, ಎಲ್ಲಿ ಅಂತ ನಾವು ನೋಡೋಣ, ಹೇಳ್ಕೊಡ್ತೀವಿ. ಮೊದಲು ಎಫ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ಕಂಡುಹಿಡಿಯೋಣ. ವಾಟ್ ಈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್? 4x minus 3. ವೆರಿ ಗುಡ್, ಪರ್ಫೆಕ್ಟ್. ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ 4x minus 3. ಅದು ಇನ್ಕ್ರೀಸಿಂಗ್ ಎಲ್ಲಿ ಡಿಕ್ರೀಸಿಂಗ್ ಎಲ್ಲಿ ಅನ್ನೋದಕ್ಕೆ ನಾವೇನು ಮಾಡೋಣ, ಈಸ್ ಗ್ರೇಟರ್ ದೆನ್ 0. ನೋಡಿ, ನಾನೇನು ಮಾಡ್ತಾ ಇದ್ದೀನಿ, 4x minus 3 ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಹೇಳ್ಬೇಕಂತ ಹೇಳಿದ್ರೆ ನಾವೇನು ಮಾಡಬೇಕಾಗತ್ತೆ, ಅದನ್ನು ಒಂದು ಸತಿ ಪಾಸಿಟಿವ್ ಮಾಡಬೇಕು. ಅರ್ಥ ಆಯ್ತಾ? Yes, sir. ಸೊ ಈಗ ಬರೆದು 4x minus 3 is greater than 0 ಅಂತ ಬರೆದು, ಫಾರ್ ಇನ್ಕ್ರೀಸಿಂಗ್ ಫಂಕ್ಷನ್ 4x minus 3. ಸೊ ಬ್ರ್ಯಾಕೆಟಲ್ಲಿ ಕಂಪಲ್ಸರಿ ಬರೀಬೇಕು. ದೇರ್ ಫೋರ್ ಏನಾಯ್ತಪ್ಪ, 4x ಈಸ್ ಗ್ರೇಟರ್ ದೆನ್ 3. ಹೌದಾ? Yes, sir. ದೇರ್ ಫೋರ್ ಎಕ್ಸ್ ಈಸ್ ಗ್ರೇಟರ್ ದೆನ್ 3/4. 3/4. Right? Yes, sir. So this implies f of x is increasing if x belongs to, x is greater than 3/4 ಅಂದರೆ 3/4 to infinity. Is that correct? Yes, sir. So ಆಮೇಲೆ and x is less than 3/4, this implies f of x is decreasing. ಆದ್ರಿಂದ this implies f of x is decreasing if x belongs to minus infinity to 3/4. ಅರ್ಥ ಆಯ್ತಪ್ಪ? Yes, ರೈಟ್. ಎಲ್ಲಿ ಇನ್ಕ್ರೀಸಿಂಗು ಎಲ್ಲಿ ಡಿಕ್ರೀಸಿಂಗ್ ಅಂತೇಳಿ. ರೈಟ್. ನೆಕ್ಸ್ಟ್ ಕ್ವೆಶನ್. Find the interval in which the function f is given by f of x is equals to x square plus 2x minus 5 when x is increasing and decreasing. ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಯ್ತು ಹೇಳ್ತೀಯಪ್ಪ? 2x plus 2. ವೆರಿ ಗುಡ್. 2x plus 2 ನಾ? ಓಕೆ. ಫಾರ್ ಇನ್ಕ್ರೀಸಿಂಗ್ ಫಂಕ್ಷನ್
ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಪಾಸಿಟಿವ್. ಹೌದಾ? Yes, sir. ದೇರ್ ಫೋರ್ ಏನಾಯಿತು, 2x plus 2 is great. ಈಸ್ ಪಾಸಿಟಿವ್. ದೇರ್ ಫೋರ್ ಏನಾಗುತ್ತೆ, 2x ಈಸ್ ಗ್ರೇಟರ್ ದೆನ್ Minus -2. 2. ಹೇಗೆ ಬಂತು, 2 ರೈಟ್ ಹ್ಯಾಂಡ್ ಸೈಡಿಗೆ ತಗೊಂಡ್ವಿ. ದೇರ್ ಫೋರ್ ಎಕ್ಸ್ ಏನಾಯಿತು, ಗ್ರೇಟರ್ ದೆನ್ -2/2. ದೇರ್ ಫೋರ್ ಎಕ್ಸ್ ಈಸ್ ಗ್ರೇಟರ್ ದೆನ್ -1. -1. ಎಕ್ಸು -1ಗಿಂತ ಜಾಸ್ತಿ ಆದಾಗ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಪಾಸಿಟಿವ್, ದೇರ್ ಫೋರ್ ಎಫ್ ಆಫ್ ಎಕ್ಸ್ ಈಸ್ ಇನ್ಕ್ರೀಸಿಂಗ್. ಸೊ ದೇರ್ ಫೋರ್ for all x greater than -1, this implies f of x is increasing. ಅಥವಾ f of x is increasing for all x belongs to -1 to infinity. ಅರ್ಥ ಆಗ್ತಾ ಇದೆಯಪ್ಪ? Yes, sir. -1 to infinity. ಅದೇ f of x is decreasing, ಎಲ್ಲಿ f of x is decreasing ಎಲ್ಲಪ್ಪ? Minus infinity to -1. Very good. For all x belongs to -infinity to -1. ಹೌದಾ? Yes, sir. We shall go to next question. Next question ಓದಪ್ಪ. Find the interval in which the function f is given by f of x is equals to 6 minus 9x minus x square where Easy. x is increasing and decreasing. F dash of x ಬರೆಯೋಣ. Hmm. What is f dash of x? 6 differentiation 0. Zero. Minus 9x integration ಏನು? 9. Minus 9 minus Minus 2x. For increasing function ಏನು ಬರಿಬೇಕು? f dash of x is positive. For increasing function, f dash of x is positive. Therefore ಏನು ಬರಿಬೇಕು? -9 minus 2x is positive. ಹೌದಾ? Yes, sir. Therefore, minus 2x is greater than 9. Therefore, x is lesser than -9/2. ಇದು ಬಹಳ ಸೂಕ್ಷ್ಮ ವಿಚಾರ. x is -2x is greater than 9 ಇತ್ತು, x is lesser than -9/2 ಬರದೆ. ತುಂಬ ಇಂಪಾರ್ಟೆಂಟ್ ಲೈನ್ ಇದು, ನೆನಪಿಟ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಎಕ್ಸ್ ಈಸ್ ಲೆಸ್ಸರ್ ದೆನ್ -9/2 ಯಾಕೆ ಅಂತ ಹೇಳಿದ್ರೆ, ಏನಾದರೂ ನೆಗೆಟಿವ್ ಸೈನಿಂದ ಡಿವೈಡ್ ಮಾಡಿದ್ರೆ, ಮಲ್ಟಿಪ್ಲೈ ಮಾಡಿದ್ರೆ ಇನ್ಇಕ್ವಾಲಿಟಿ ಚೇಂಜ್ ಆಗಬೇಕು. ಎಕ್ಸಾಂಪಲ್ ಹೇಳಪ್ಪ. ಎಕ್ಸಾಂಪಲ್, ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಇಲ್ಲಿ. ಎಕ್ಸ್ಟ್ರಾ ಇನ್ಫಾರ್ಮೇಷನ್, ದಿಸ್ ಇಸ್ ನಾಟ್ ರಿಲೇಟೆಡ್ ಟು ದಿಸ್ ಪ್ರಾಬ್ಲಮ್, ರೈಟ್? 5 ಈಸ್ ಗ್ರೇಟರ್ ದೆನ್ 3. ಹೌದು, ಒಪ್ಕೋತೀಯಪ್ಪ? Yes, sir. 5 ರೂಪಾಯಿ ಇಟ್ಟಿರೋನು 3 ರೂಪಾಯಿ ಇಟ್ಟಿರೋನಿಗಿಂತ ಸಾಹುಕಾರ. ಆದರೆ 5 ರೂಪಾಯಿ ಸಾಲ ಮಾಡಿರೋನು 3 ರೂಪಾಯಿ ಸಾಲ ಮಾಡಿರೋನಿಗಿಂತ ಬಡವ. ಹೌದಲ್ವಾ? Yes, sir. ರೈಟ್. ಸೊ ಆ ಥರ ತುಂಬ ಸಾಲ ಮಾಡಿದವ್ರು ಯಾರು ನಿಂಗೆ ಗೊತ್ತಾ? ಗೊತ್ತಿಲ್ವಾ? ಡಾಕ್ಟರ್ ವಿಜಯ್ ಮಲ್ಯ ಅವರು ಲಂಡನ್ಗೆ ರಿಟರ್ನ್ಡ್. ಈ ಲಂಡನ್ ರಿಟರ್ನ್ ಅಂತ ಇರ್ತಾರೆ. ಲಂಡನ್ನಿಂದ ಓದ್ಕೊಂಡು ಇಂಡಿಯಾಗೆ ಬಂದು ಇಲ್ಲಿ ಭವಿಷ್ಯ ಮಾಡ್ಕೊಳ್ಳೋರು ಇದ್ದಾರೆ. ಅವರು ಲಂಡನ್ಗೆ ರಿಟರ್ನ್ ಟು ಲಂಡನ್. ಗ್ರೇಟ್ ಅವರು. ಸೊ ಅವ್ರ ಹತ್ರ ಅವ್ರಿಗೆ ನಾವ್ಯಾರು ಪನಿಷ್ಮೆಂಟ್ಗಳನ್ನು ಕೊಡೋಕ್ಕಾಗೋದಿಲ್ಲ. ಸೊ -5 ಅಂದರೆ ಸಬ್ಟ್ರಾಕ್ಟ್ ಮಾಡ್ತಾ ಇದ್ದೀನಿ, ಮೈನಸ್ ನೆಗೆಟಿವ್ ಸೈನಿಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. -5 ಈಸ್ ಲೆಸ್ಸರ್ ದೆನ್ -3. ಇದೇ ರೂಲ್ ಯೂಸ್ ಮಾಡ್ಕೊಂಡು -2x ಗ್ರೇಟರ್ ದೆನ್ 9 ಹೋಗಿ x ಈಸ್ ಲೆಸ್ಸರ್ ದೆನ್ -9/2 ಅಂತ ಆಯಿತು. ಗೊತ್ತಾಯ್ತಪ್ಪ? Yes, sir. ಸೊ therefore, for increasing function or f of x is increasing if x belongs to -infinity to -9/2 and f of x is decreasing for all x belongs to -9/2 to -9/2 to ಎಷ್ಟು? Infinity. Infinity. -9/2 to infinity. ಗೊತ್ತಾಯ್ತಪ್ಪ? Yes, sir. We shall go to next question. Find the interval in which the function f given by f of x is equal to 10 minus 6x minus 2x square where when x is increasing and decreasing. ಓಕೆ. ಸೊ ನಾವೇನು ಮಾಡೋಣ, ಎಫ್ ಡ್ಯಾಶ್ ಆಫ್ ಎಕ್ಸ್ ಕಂಡುಹಿಡಿಯೋಣಪ್ಪ. ಏನು ಎಫ್ ಡ್ಯಾಶ್ ಆಫ್ ಎಕ್ಸು? 0 minus 6 minus 4x. 0 minus 6 minus 4x. ಫಾರ್ ಇನ್ಕ್ರೀಸಿಂಗ್ ಫಂಕ್ಷನ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇದು. ಎಫ್ ಡ್ಯಾಶ್ ಆಫ್ ಎಕ್ಸ್ ಶುಡ್ ಬಿ ಪಾಸಿಟಿವ್. ಹೌದಲ್ವಪ್ಪ? Yes, sir. Therefore, -6
minus 4x should be positive. Therefore, minus 6 is greater than 4x. Therefore, minus 6 by 4 is greater than x. ಹೌದಾನೆ? Yes, sir. ಸೊ minus 6 by 4 greater than x ಅಂದರೆ x is lesser than minus 3 by 2. ಅಂದರೆ minus 6 by 4 is greater than x ಅಂದರೆ x is less than minus 3 by 2 ಹೆಂಗೆ ಬಂತದ್ದು? ಅಫ್ಕೋರ್ಸ್ 6 4ನ 2 ಇಂದ ಡಿವೈಡ್ ಮಾಡಿದ್ರೆ 3 by 2 ಬಂದ್ಬಿಡುತ್ತೆ. ಈಗ ನಿಮ್ಮೊಂದು ಕ್ವಶನ್ ಕೇಳ್ತೀನಿ. ನಾನು ನಿನಗಿಂತ ವಯಸ್ಸಿನಲ್ಲಿ ದೊಡ್ಡವನು, ಒಪ್ಕೋತೀಯ? ಹಾಂ ಸರ್. ಅದು ಇನ್ನೊಂದು ಥರದಲ್ಲಿ ಹೇಳಪ್ಪ. ನಾನು ನಿಮ್ಗಿಂತ ಚಿಕ್ಕವನು. ಚಿಕ್ಕವನು ದೊಡ್ಡವನು? ಚಿಕ್ಕವನು. ವೆರಿ ಗುಡ್. ವಯಸ್ಸಲ್ಲಿ, ಜ್ಞಾನದಲ್ಲಿ ಇಲ್ಲ. ಜ್ಞಾನದಲ್ಲಿ ಮೇ ಬಿ ಯು ಶುಡ್ ಬಿ ಬೆಟರ್ ದೆನ್ ಮೀ. ವಯಸ್ಸನ್ನಲ್ಲಂತೂ ಚಿಕ್ಕವನು, ಅದನ್ನ ಅಲ್ಲಿ ಕಡೆಯಕ್ಕೆ ಯಾರಿಗೂ ಆಗೋದಿಲ್ಲ. ಓಕೆ, ಸೊ ಫೈನ್. ಅದನ್ನೇ ಈಗ ಬರೀತಾ ಇರೋದು minus 3 by 2 greater than x ಅಂದ್ರೂ ಒಂದು, x is less than minus 3 by 2 ಅಂದ್ರೂ ಒಂದು. So therefore, f of x is increasing. ಹೌದಾನೆ? Yes, sir. ಎಲ್ಲಿ ತನಕ? For all x belongs to minus infinity to minus 3 by 2, and f of x is decreasing for all x belongs to minus 3 by 2 to infinity. Correct? Yes, sir. Okay, next question. For what values of the function f of x is equals to x square plus ax plus 1 is increasing on 1, 2? F dash of x ಕಂಡುಹಿಡಿಯೋಣ ಫಸ್ಟ್. Yes, sir. F dash of x ಏನಪ್ಪ? 2x plus a. 2x plus a. ಹೌದಲ್ವಾ? ಈಗ f of x to x square plus ax plus 1, f dash of x 2x plus a ಆಯಿತು. ಫಾರ್ ಇನ್ಕ್ರೀಸಿಂಗ್ ಫಂಕ್ಷನ್ ಏನಾಗಬೇಕಪ್ಪ? For increasing function, F dash of f x dash is of x positive. should be greater than 0. ಹೌದಾ? Yes, sir. Therefore ಏನಾಯ್ತಪ್ಪ? 2x plus Plus a a is greater than 0. Therefore, x is greater than minus a by 2. Okay? For all x belonging to 1, 2. ಇಲ್ಲಿ ನೋಡು, ಬಹಳ ಸೂಕ್ಷ್ಮವಾಗಿರೋ ಒಂದು ವಿಚಾರ. ಈ ಎಕ್ಸ್ ಗ್ರೇಟರ್ ದೆನ್ ಮೈನಸ್ ಎ ಬೈ 2, ಎಕ್ಸ್ ಈ ಲೈಸ್ ಬಿಟ್ವೀನ್ 1 and 2 ಅಂದರೆ ಎಕ್ಸ್ ಈಸ್ ಗ್ರೇಟರ್ ದೆನ್ 1 and ಲೆಸ್ ದೆನ್ 2. ಅಂದರೆ ಲೀಸ್ಟ್ ವ್ಯಾಲ್ಯೂ ಏನಾಗ್ತದೆ ಹೇಳ್ತೀಯಪ್ಪ? ಮೈನಸ್ ಎ ಬೈ 2 ಶುಡ್ ಬಿ ಈಕ್ವಲ್ ಟು 1. ಹೌದು ತಾನೆ? ದೇರ್ ಫೋರ್ ಮೈನಸ್ ಎ ಈಸ್ ಈಕ್ವಲ್ ಟು 2. ದೇರ್ ಫೋರ್ ಎ ಈಸ್ ಈಕ್ವಲ್ ಟು ಮೈನಸ್ 2. ದಟ್ ಇಸ್ ದ ಲೀಸ್ಟ್ ವ್ಯಾಲ್ಯೂ ಆಫ್ ಎ. Understood this? Yes, sir. Let us go to next question. Prove that the function f given by f of x is equals to x square minus x plus 1 is neither strictly increasing nor decreasing on minus 1, 1. f dash of x ಅನ್ನು ಕಂಡುಹಿಡಿಯೋಣ ಫಸ್ಟ್. ಏನಾಯಿತು? 2x minus 1. 2x minus 1. So for increasing function ಏನಾಗುತ್ತೆ? f dash of x should be positive. ಅಂದರೆ 2x minus 1 should be positive. Therefore 2x is greater than 1. Therefore x is greater than 1 by 2. Therefore f of x is increasing for all x belongs to 1 by 2 1 to by 2 infinity. to infinity. ಹಾಗೆ this clearly implies f of x is decreasing for all x belongs to minus infinity to 1 by 2. Right. So ಇಲ್ಲೋಡಪ್ಪ ಇದು ಗ್ರಾಫ್ ಬರೆದು ತೋರಿಸ್ಕೊಡ್ತೀನಿ. ರೈಟ್. 1 by 2 ತನಕ f of x is decreasing. ಈ ರೀಜನಲ್ಲಿ ಡಿಕ್ರೀಸಿಂಗ್, ಹೌದಾ? 1 by 2 ಆದಮೇಲೆ f of x is increasing. ಅವ್ರು ಕೇಳ್ತಾ ಇರೋದು ಏನಪ್ಪ ಅಂದರೆ ಮೈನಸ್ 1 ಟು ಪ್ಲಸ್ 1. ಮೈನಸ್ 1 ಇಲ್ಲಿದೆ, ಪ್ಲಸ್ 1 ಇಲ್ಲಿದೆ. ಮೈನಸ್ 1 1 by 2 ಬರೋ ತನಕ ಎಫ್ ಆಫ್ ಎಕ್ಸ್ ಇಸ್ ಡಿಕ್ರೀಸಿಂಗ್. 1 by 2 1 ಬರೋ ತನಕ ಎಫ್ ಆಫ್ ಎಕ್ಸ್ ಇಸ್ ಇನ್ಕ್ರೀಸಿಂಗ್. ಸೊ ಇಲ್ಲಿ ಡಿಕ್ರೀಸಿಂಗ್ ರೇಂಜು, ಇದು ಇನ್ಕ್ರೀಸಿಂಗ್ ರೇಂಜು. ರೈಟ್. ಸೊ ವಿ ಕ್ಯಾನ್ ರೈಟ್ minus 1, 1 has a disjoint. ಹೌದು ತಾನೆ? Yes, sir. ಎಲ್ಲಿ? At x is equals to 1 by 2. At x is equal to 1 by 2. Therefore
ಎಫ್ ಆಫ್ ಎಕ್ಸ್ ಈಸ್ ನೀದರ್ ಇನ್ಕ್ರೀಸಿಂಗ್ neither increasing nor decreasing. nor decreasing. ದೊಡ್ಡದು ಆಗ್ತಾ ಇಲ್ಲ ಅಥವಾ ಇನ್ಕ್ರೀಸು ಆಗ್ತಾ ಇಲ್ಲ, ಡಿಕ್ರೀಸು ಆಗ್ತಾ ಇಲ್ಲ ಅಂತ ಅರ್ಥ ಆಯ್ತಪ್ಪ? Yes, sir. ಹೌದಪ್ಪ. The interval in which y is equals to x square e power minus x is increasing on. ಓಕೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ಡೈರೆಕ್ಟಾಗಿ ಕಂಡುಹಿಡ್ಬಿಡ್ಲಪ್ಪ. Yes, sir. ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ? 2x e power minus ಮೈನಸ್ x ಎಕ್ಸ್ ಮೈನಸ್ x square ಎಕ್ಸ್ ಸ್ಕ್ವೇರ್ e power minus x. ಅದೇನಾದ್ರು ಇ ಪವರ್ ಮೈನಸ್ ಎಕ್ಸ್ ಕಾಮನ್ ತೆಗೆದುಬಿಟ್ರೆ ಏನು ಉಳಿಯುತ್ತೆ? 2x minus x square. 2x ಮೈನಸ್ ಎಕ್ಸ್ ಸ್ಕ್ವೇರ್. ಇ ಪವರ್ ಮೈನಸ್ ಎಕ್ಸ್ ಕಾಮನ್ ತೆಗೆದಿದ್ದೀನಿ, ಎಕ್ಸ್ ಇಂಟು 2 ಮೈನಸ್ ಎಕ್ಸ್ ಅಂತ ಬರಿತಾ ಇದ್ದೀನಿ. ಯಾಕೆ ಎಕ್ಸ್ ಇಂಟು 2 ಮೈನಸ್ ಎಕ್ಸ್ ಬರದೆ? ಜಸ್ಟ್ ಟ್ರೈಂಗ್ ಟು ಸ್ಪ್ಲಿಟ್ ಇಟ್, ರೈಟ್. ನಾನೇನು ಮಾಡ್ತೀನಿ, ಎಫ್ ಡ್ಯಾಶ್ ಆಫ್ ಎಕ್ಸನ್ನು ಪಾಸಿಟಿವ್ ಮಾಡ್ತೀನಿ ಇಲ್ಲಿ, ರೈಟ್. ಲೆಟ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಗ್ರೇಟರ್ ದೆನ್ 0. ಇ ಪವರ್ ಮೈನಸ್ ಎಕ್ಸ್ ಅನ್ನೋದು ಯಾವಾಗಲೂ ಪಾಸಿಟಿವ್. ಯಾಕೆ? ಇಫ್ ಯು ಸಿ ದ ಗ್ರಾಫ್ ಆಫ್ ಇ ಪವರ್ ಮೈನಸ್ ಎಕ್ಸ್ ಈಸ್ ಇನ್ ಫಸ್ಟ್ ಕ್ವಾಡ್ರೆಂಟ್ ಆ್ಯಂಡ್ ಸೆಕೆಂಡ್ ಕ್ವಾಡ್ರೆಂಟ್ ಓನ್ಲಿ. ಫಸ್ಟ್ ಕ್ವಾಡ್ರೆಂಟ್ ಆ್ಯಂಡ್ ಸೆಕೆಂಡ್ ಕ್ವಾಡ್ರೆಂಟ್ ಯಾವುದಕ್ಕೂ ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ಇ ಪವರ್ ಮೈನಸ್ ಎಕ್ಸ್, ಇ ಪವರ್ ಮೈನಸ್ ಎಕ್ಸ್ ಈಸ್ ಹಿಯರ್ ಪಾಸಿಟಿವ್, ಪಾಸಿಟಿವ್, ನೆಗೆಟಿವ್, ಪಾಸಿಟಿವ್. ಅಂದರೆ ವೈ ಈಸ್ ಪಾಸಿಟಿವ್ ಇನ್ ಬೋತ್ ದಿ ಕೇಸಸ್. ಆದ್ದರಿಂದ ದಿಸ್ ಕ್ಲಿಯರ್ಲಿ ಇಂಪ್ಲೈ ಎಕ್ಸ್ ಇಂಟು 2 ಮೈನಸ್ ಎಕ್ಸ್ ಶುಡ್ ಬಿ ಗ್ರೇಟರ್ ದೆನ್ 0 ಫಾರ್ ಇನ್ಕ್ರೀಸಿಂಗ್ ಫಂಕ್ಷನ್. ಫಾರ್ ಇನ್ಕ್ರೀಸಿಂಗ್ ಫಂಕ್ಷನ್ಗೋಸ್ಕರ. ಅರ್ಥ ಆಗ್ತಾ ಇದೆಯಪ್ಪ? Yes, sir. ಸೊ ನಾನೇನು ಮಾಡ್ತೀನಿ, ಇದರ ಪ್ಯಾರಬೋಲವನ್ನು ಬರಿತೀನಿ. ಎಕ್ಸ್ ಇಂಟು 2 ಮೈನಸ್ ಎಕ್ಸ್ ಇದೆಯಲ್ಲ, ಈ ಗ್ರಾಫನ್ನು ಬರಿತಾ ಇದ್ದೀನಿ. ಎಕ್ಸ್ ಇಸ್ ಈಕ್ವಲ್ ಟು 0 ಈಸ್ ಒನ್ ಆಫ್ ದಿ 0, ಎಕ್ಸ್ ಇಸ್ ಈಕ್ವಲ್ ಟು 2 ಈಸ್ ಅನದರ್ 0. ದ ಪ್ಯಾರಬೋಲಾ ಇಸ್ ಕ್ಲಿಯರ್ಲಿ ಫೇಸಿಂಗ್ ಡೌನ್ವರ್ಡ್ಸ್. ಏನಪ್ಪ ಇದು ಅಂತ ಹೇಳಿದ್ರೆ ನೆನ್ಪಿಟ್ಕೊಳ್ಳಿ, ಇಫ್ ಯು ಗೆಟ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ, ಇಫ್ ಎ ಈಸ್ ಪಾಸಿಟಿವ್ and you get 2 roots alpha and beta, parabola is facing upwards. If a is negative, you get 2 roots alpha and beta, for which f of x becomes 0, the parabola is facing downwards. Illi parabola facing downwards because we have x into 2 minus x. Coefficient of x square is negative. x into 2 minus x alli coefficient of x square is negative because x into x, x square agutte, coefficient of x square is minus. So x is equal to 0, x is equal to 2 ಆಯಿತು. ಇಲ್ಲಿ ನಮಗೆ ಪಾಸಿಟಿವ್ ಎಲ್ಲಿದೆ? ಇಲ್ಲಿದೆ. ಎಲ್ಲಿ? ಬಿಟ್ವೀನ್ 0 and 2. ದ ಗ್ರಾಫ್ ಈಸ್ ಕಂಪ್ಲೀಟ್ಲಿ ಅಬವ್ ಎಕ್ಸ್ ಆಕ್ಸಿಸ್. ಸೊ ದೇರ್ಫೋರ್ ಎಕ್ಸ್ ಬಿಲಾಂಗ್ಸ್ ಟು 0 to 2 implies f of x is increasing. ಅದೇ x belongs to minus infinity to 0, for all x belongs to minus infinity to 0, union 2 to infinity, f of x is decreasing. ಅರ್ಥ ಆಯ್ತಪ್ಪ? Yes, sir. ವಿಲ್ ಗೋ ಟು ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ಹೇಳಪ್ಪ. Let I be any interval disjoint from minus 1, 1. Prove that the function f given by f of x is equals to x plus 1 by x is increasing on I. ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಯ್ತಪ್ಪ? 1 minus 1 by x square. ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ 1 minus 1 by x square. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ? ಎಕ್ಸ್ ಸ್ಕ್ವೇರ್ ಮೈನಸ್ 1 by ಎಕ್ಸ್ ಸ್ಕ್ವೇರ್. ಅಂದರೆ ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಪ್ಲಸ್ 1 by ಎಕ್ಸ್ ಸ್ಕ್ವೇರ್. ನಮಗೆ ಇದು ಗ್ರೇಟರ್ ದೆನ್ 0 ಆಗಬೇಕು. ಡಿನಾಮಿನೇಟರ್ ಎನಿವೇ ಗ್ರೇಟರ್ ದೆನ್ 0. ನೌ ಲೆಟ್ ಮಿ ಡ್ರಾ ದ ಗ್ರಾಫ್ ಹಿಯರ್ ಆಫ್ ದಿ ನ್ಯೂಮರೇಟರ್. ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 1, ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ 1 ಆಯಿತು. ಸೊ ಇದು ಪಾಸಿಟಿವ್ ಇಲ್ಲಿ ಮತ್ತು ಇಲ್ಲಿ. ಅಂದರೆ ಎಫ್ ಆಫ್ ಎಕ್ಸ್ ಈಸ್ ಇನ್ಕ್ರೀಸಿಂಗ್, ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಪಾಸಿಟಿವ್ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಮೈನಸ್ ಇನ್ಫಿನಿಟಿ ಟು ಮೈನಸ್ 1, union 1 to infinity. That's all. This implies f of x is increasing. ಬಂತಲ್ಲಪ್ಪ? Yes, sir. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇದುವರೆಗೂ ನಾವು ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಚಾಪ್ಟರ್ನ ಮೊದಲ ಭಾಗವನ್ನು ಮುಗಿಸಿದ್ದೀವಿ.
ಇದ್ರ ಹಿಂದಿನ ಭಾಗದಲ್ಲಿ ನಿಮಗೆ ರೇಟ್ ವೈಸರ್ ಕೂಡ ಮುಗಿಸಿದ್ದೀವಿ. ವಿದ್ಯಾರ್ಥಿಗಳೇ, ಚೆನ್ನಾಗಿ ಓದಿ, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಮತ್ತು ನಿಮಗೆ ಈ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಈ ಥರ ಟ್ಯೂಷನ್ಗಳು ಇಷ್ಟ ಆದರೆ ಟ್ಯೂಷನ್ಗೆ ಬಂದು ಸೇರಿಕೊಳ್ಳಿ. ವಿದ್ಯಾರ್ಥಿಗಳ ಪಕ್ಕದಲ್ಲಿ ಕುಳಿತು ನಾವು ಪಾಠ ಮಾಡ್ತೀವಿ. ಮತ್ತೆ ಮುಂದಿನ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಪಾಠದ ಪ್ರಶ್ನೋತ್ತರಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.